ಹಲೋ ವೀಕ್ಷಕರೇ, ನಮಸ್ತೆ ಎಲ್ಲರಿಗೂ. ಈ ವರ್ಷದ ಕೊನೆಯ ದಿನ, ಈ ವರ್ಷಕ್ಕೆ ಕೊನೆಯ ವಿಡಿಯೋ ಕೂಡ ನಮ್ಮ ಚಾನಲಿಂದ ಇದು. ಇವತ್ತಿನ ವಿಡಿಯೋಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಕುಣಿಗಲ್ ಹತ್ರ ಇರೋ, ಬೆಂಗಳೂರಿಂದ ಹತ್ರದಲ್ಲಿ ಕುಣಿಗಲ್ ಹತ್ರ ಇರೋ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಓಡ್ತಾ ಇದ್ದೀರಿ. ಸೊ ಅಲ್ಲಿಂದು ರೋಡ್ ಟ್ರಿಪ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಈ ವಿಡಿಯೋಲಿ. ತುಂಬ ಅದ್ಭುತವಾಗಿತ್ತು. ಬೆಳಗ್ಗೆ ನಾವು ಐದು ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿಯಾಗಿ 5:30 ಅಷ್ಟೊತ್ತಿಗೆ ನಾವು ಮನೆ ಬಿಟ್ಟು, ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಮಂಜಿದೆ ಅಂತ. ಕಾರ್ ಡ್ರೈವ್ ಮಾಡೋಕ್ಕೆ ಕೂಡ ಆಗ್ತಿರಲಿಲ್ಲ, ಅಷ್ಟೊಂದು ಮಂಜಿತ್ತು. ಇಲ್ಲಿಂದ ನಾವು ಕುಣಿಗಲ್ ಹೋಗಿ ಸೇರಿದ್ರೂ ಕೂಡ 7 ಗಂಟೆ ಆಗಿದ್ರು ಕೂಡ ಕುಣಿಗಲ್ ಸೇರೋಷ್ಟೊತ್ತಿಗೆ ನಾವು ನಿಧಾನ ಕೊಡ್ಸ್ಕೊಂಡು ಹೋದ್ರೂ ಅಲ್ಲಿ ಮಂಜು ಹಾಗೇ ಇತ್ತು. ದೇವ್ರು ಕೂಡ ಮಂಜೊಳಗೆ ದೂರದಿಂದಂತೂ ಕಾಣಿಸ್ತಾನೆ ಇರಲಿಲ್ಲ. ಬೆಳಿಗ್ಗೆ ಹೊತ್ತಾದರೆ ಹೇಗೆ ಕಾಣಿಸುತ್ತೋ ಆ ರೀತಿ ಕಾಣಿಸ್ತಿರ್ಲಿಲ್ಲ. ಸೊ ಅಂತ ಹೊರಟ್ರಿ, ಹೇಗೋ ಕಷ್ಟಪಟ್ಕೊಂಡು ನಿಧಾನಕ್ಕೆ ಓಡಿಸ್ಕೊಂಡು ಹೋದ್ರಿ, ಫಾಗ್ ಲ್ಯಾಂಪ್ ಎಲ್ಲ ಹಾಕ್ಕೊಂಡು. ಸೊ ಹೊರಟ್ರಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ದೂರದಿಂದನೇ ನಮಗೆ ಅಲ್ಲಿ ಕಾಣಿಸ್ತಿದೆ ಮೂರ್ತಿ. ತುಂಬ 161 ಫೀಟ್ ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಹತ್ರದಲ್ಲೇ ಇರೋದು, ನಮ್ಮ ಬೆಂಗಳೂರು ಹತ್ರದಲ್ಲೇ. ಸೊ ಅದರಿಂದ ನೋಡಬೇಕು ಅಂತ ಹೊರಟ್ರಿ. ಅವತ್ತು ಇಲ್ಲೇ ಕಾಣಿಸ್ತಿದೆ ನೋಡಿ, ತುಂಬ ಮಂಜು, ಅದರಿಂದ ಸ್ವಲ್ಪ ಡಲ್ಲ ಕಾಣಿಸ್ತಿದೆ. ಹತ್ರ ಹೋಗ್ತಾ 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 ಗೋಲ್ಡನ್ ಪಾಲಿಶ್ ಗೋಲ್ಡ್ ಕಲರ್ ಹೊಡೆದಿದ್ದಾರಲ್ಲ, ತುಂಬ ಅದ್ಭುತವಾಗಿ ಕಾಣುತ್ತೆ. 7 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗಿದ್ರಿ. ಅದು ಒಂದು ಹಳ್ಳಿ ಒಳಗಿರೋದು, ತುಂಬ ಹಳ್ಳಿ ವಾತಾವರಣ ಚೆನ್ನಾಗಿತ್ತು. ಹೋಗಿದ ತಕ್ಷಣ ಪಾರ್ಕ್ ಮಾಡಿ ಅಲ್ಲೇ ಮುಂದೆನೇ, ದೇವಸ್ಥಾನ ಮುಂದೆನೇ ಪಾರ್ಕಿಂಗ್ ಇದೆ, ನೋಡ್ತಿದ್ದೀರಲ್ಲ ಈಗ. ಇದು ಇಲ್ಲೇ ಪಾರ್ಕಿಂಗು. ಸೊ ಇಲ್ಲೇ ದೇವಸ್ಥಾನ ಮುಂದೆನೇ ಪಾರ್ಕ್ ಮಾಡಿ ಎಲ್ಲ ಹೊರಟ್ರಿ ನಾವು ದರ್ಶನಕ್ಕೆ ಅಂತ. ಇಲ್ಲಿ ಆ್ಯಕ್ಚುಲಿ ಪಂಚಮುಖಿ ಆಂಜನೇಯ ಒಂದು ದೇವಸ್ಥಾನ, ಬಟ್ ಮೇಯ್ನ್ ದೇವಸ್ಥಾನ ಇದಿರೋದು ಷಣ್ಮಾತ್ಮದು ಅಂತ. ಅಲ್ಲಿ ಹೋದ್ಮೇಲೆ ನಮಗೂ ಗೊತ್ತಾಗಿದ್ದು. ಫಸ್ಟು ಮೇಯ್ನ್ ದೇವಸ್ಥಾನ ತುಂಬ ದೊಡ್ಡದಾಗಿ ಷಣ್ಮಾತ್ಮ ದೇವಸ್ಥಾನ ಇದೆ. ಹೋಗಿದ ತಕ್ಷಣ ಎಂಟ್ರಿ ನಿಮಗೆ ಷಣ್ಮಾತ್ಮ ದೇವಸ್ಥಾನ ಕಡೆಯಿಂದನೇ ಆಗುತ್ತೆ. ಆಮೇಲೆ ರಿಟರ್ನ್ ಬರೋವಾಗ ನಿಮಗೆ ಪಂಚಮುಖಿ ಆಂಜನೇಯ ನೋಡ್ಕೊಂಡು ರಿಟರ್ನ್ ಹೊರಗೆ ಬರ್ತೀರಾ. ಹಾಗೆ ನಾವು ಒಳಗೆ ಹೊರಟ್ರಿ. ಎಂಟ್ರಿಯಿಂದ ತುಂಬ ದೈತ್ಯ ಗಾತ್ರದ ಸ್ಟ್ಯಾಚು ಇದು. ಆ ಸ್ಟ್ಯಾಚು ಮೇಲೆ ಹೋಗೋದಕ್ಕೂ ನಿಮಗೆ ಚಾರ್ಜಸ್ ಇರುತ್ತೆ, 10 ರೂಪಾಯಿ ತೊಗೊತಾರೆ. ಆ ಮೆಟ್ಲ ಮೇಲೆ ಎತ್ತಿ ಹತ್ತಿರದಿಂದ ನೋಡೋಕ್ಕೆ. ಬಟ್ ಅಲ್ಲೇನು ದೂರದಿಂದ ನೋಡೋಷ್ಟು ಈಸಿಯಾಗಿ ನೋಡೋಕ್ಕಾಗಲ್ಲ. ನಿಮ್ಮ ಹತ್ರದಲ್ಲಿ ನೋಡಿದ್ರೆ 10 ರೂಪಾಯಿ ಕೊಟ್ಟು ಮೇಲೆ ಹೋದ್ರೂ ಜಸ್ಟ್ ಪಾದ ಮುಟ್ಕೊಂಡು ಬರ್ಬೋದು ಅಷ್ಟೇ ದೇವ್ರದ್ದು. ಬಟ್ ಆ ಸ್ಟ್ಯಾಚುದು ಹತ್ರದಿಂದ ನೋಡಿದ್ರೆ ನಿಮ್ಗೆ ಏನು ಕಾಣಲ್ಲ, ಅಷ್ಟು ಹೈಟ್ ಇದೆ ಅದು. ಸೊ ಒಳಗೆ ಹೋದ್ರಿ, ದೇವಸ್ಥಾನದ ಒಳಗೆ ಹೋಗಿದ ತಕ್ಷಣ ನಿಮಗೆ ಗೋಶಾಲ ಕಾಣುತ್ತೆ. ಲೆಫ್ಟಲ್ಲಿ ಟಾಯ್ಲೆಟ್ ಎಲ್ಲ ಇರುತ್ತೆ. ಏನೋಣ ನೀವು ಬೆಳಗ್ಗೆ ಬೇಗ ಬಂದು ಶೌಚಾಲಯನ ಮುಗಿಸ್ಕೋಬೇಕು. ಅಲ್ಲೇ ವಸತಿ ಗೃಹ ಕೂಡ ಇದೆ, ಮತ್ತು ಅಲ್ಲೇ ನೀರು ಕೂಡ ಇದೆ, ಬಿಸಿನೀರು ಕೂಡ ಸಿಗ್ತಿತ್ತು. ಬಟ್ ಅಲ್ಲಿ ಇದರಲ್ಲಿ ಕಟ್ಟೆಯಲ್ಲಿ ಇಟ್ಟಿದ್ದಾರಲ್ಲ ನೀರು, ನೀರು ಕೂಡ ಇದೆ. ಅಲ್ಲೇ ಎಲ್ಲ ಫ್ರೆಶ್ ಅಪ್ ಆಗ್ತಿದ್ರು ಜನ. ಸೊ ಎಲ್ಲ ಆಯಿತು, ನಾವು ಎಲ್ಲ ಹೊರಟ್ರಿ, ಕೈ ಕಾಲು ಮುಖ ತೊಳ್ಕೊಂಡು ಹೊರಟ್ರಿ ಒಳಗೆ. ಫಸ್ಟ್ ಹೋಗಿದ ತಕ್ಷಣ ನೀವು ನೋಡ್ತಿದ್ದೀರಲ್ಲ, ಇದು ಷಣ್ಮಾತ್ಮ ದೇವಸ್ಥಾನ. ಇಲ್ಲಿ ನವಧಾನ್ಯ ಕೊಡ್ತಾರೆ. 100 ರೂಪೀಸ್ ಕೊಟ್ಟರೆ ನವಧಾನ್ಯ ಪ್ಲೇಟಲ್ಲಿ ಕೊಡ್ತಾರೆ. ಅದು ನಾವು ತೊಗೊಂಡೋಗಂಗಿಲ್ಲ ಅಲ್ಲಿ ದೇವ್ರ ಹತ್ರ. ಅಂದರೆ ಈ ದೇವಸ್ಥಾನದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಎಲ್ಲ ಗ್ರಹಗಳದ್ದು ನೀವು ಜಸ್ಟು ನಾವು ಗ್ರಹ ನೋಡ್ತಾ ಇದ್ರಿ ಬೇರೆ ದೇವಸ್ಥಾನಗಳಲ್ಲಿ ಒಂದು ಸುತ್ತಾಕೋ ಥರ. ಬಟ್ ಇಲ್ಲಿ ಈ ದೇವಸ್ಥಾನದಲ್ಲಿ ಒಂದೊಂದು ಗ್ರಹಕ್ಕೂ ಒಂದೊಂದು ಮಂಟಪ ಇದೆ ಒಳಗೆ. ಸೊ ಆ ಮಂಟಪ ಮುಂದೆ ಇಡಬೇಕು. ಇದೆಲ್ಲ ನೋಡ್ತಿದ್ರಲ್ಲ ನವಧಾನ್ಯಗಳು, ಇದು ತೊಗೊಂಡೋಗಿ ಒಂದೊಂದು ಪ್ಯಾಕ್ ಆ ದೇವ್ರ ಮುಂದೆ, ಯಾವ್ಯಾವ ದೇವ್ರಿಗೆ ಯಾವ್ದಾವುದು ಅಂತ ಅಲ್ಲೇ ಬರೆದಿರ್ತಾರೆ. ಮಂತ್ರ ಕೂಡ ಬರೆದಿರ್ತಾರೆ, ಯಾವ ಮಂತ್ರ ಓದಬೇಕು, ಯಾವ ಬಣ್ಣ ಅದಕ್ಕೆ ದೇವ್ರಿಗೆ ಅಂತ. ಆ ಗ್ರಹಗಳಿಗೆ ಸೂರ್ಯದಿಂದ ಸ್ಟಾರ್ಟ್ ಆಗಿ ಕೊನೆಗೆ ರಾವು ಕೇತುವಿಂದ ಎಂಡ್ ಆಗಿ ಅದಾದಮೇಲೆ ನಮಗೆ ಹನುಮಂತ. ಇನ್ನೊಂದು ಸ್ಪೆಷಾಲಿಟಿ ಈ ದೇವಸ್ಥಾನದಲ್ಲಿ ಅಂದರೆ, ಹನುಮಂತನಿಗೆ ಮದುವೆ ಆಗಿದೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರೋಲ್ಲ. ಬಟ್ ಈ ದೇವಸ್ಥಾನದಲ್ಲಿ ನೀವು ಹನುಮಂತನ ಹೆಂಡ್ತಿನ ನೋಡೋಕ್ಕೆ ಸಿಗುತ್ತೆ. ಕೊನೆಯಲ್ಲಿ ಎಲ್ಲ ಗ್ರಹ ನೋಡಿದ್ಮೇಲೆ ಪಕ್ಕದಲ್ಲಿ ನಿಮಗೆ ಹನುಮಂತನ ಹೆಂಡ್ತಿ ಜೊತೆ ಇರೋವಂಥ ವಿಗ್ರಹ ಕೂಡ ಕಾಣುತ್ತೆ. ಕೊನೆವರೆಗೂ ನೋಡಿ, ತೋರಿಸ್ತೀನಿ ವಿಡಿಯೋ. ಸೊ ಹಾಗೆ ಎಲ್ಲ ತೊಗೊಂಡ್ರಿ ನಾವು. ಇಲ್ಲಿ ನೋಡ್ತಿದ್ರಲ್ಲ, ಎಂಟ್ರೆನ್ಸಲ್ಲಿ ದೇವ್ರ ಕಟ್ಟೆ ಮೇಲೆ ನಿಮಗೆ ಇಡ್ತಾ ಇದ್ದಾರೆ. ಅದೆಲ್ಲ ನಾವು ತೊಗೊಂಬಂದಿರೋದು ನವಗ್ರಹ ಕಾಳುಗಳು. ಆ ದೇವ್ರಿಗೆ ಅಲ್ಲಲ್ಲಿ ಕಟ್ಟೆ ಮೇಲೆ ಇಟ್ಬಿಟ್ಟು ಹಾಗೆ ಓಡ್ತಿದ್ರಿ. ಕೊನೆಗೆ ಹೋಗ್ತಾ ಅದು ಲಾಸ್ಟಲ್ಲಿ ನಿಮಗೆ 2 ಬೆಲ್ಲದು ಕೊಟ್ಟಿರ್ತಾರೆ. ಆ ಬೆಲ್ಲದ್ದು ಆರತಿ ಏನಕ್ಕೆ ಮಾಡ್ತೀರಿ ಅಂದರೆ, ಆ ದೇವ್ರ ಹತ್ರ ಹನುಮಾನ್ ಹೆಂಡ್ತಿ ಜೊತೆ ಇರೋ ಹನುಮಂತನ ನೋಡ್ತೀರಿ ಅಂತಾರಲ್ಲ, ಅಲ್ಲಿ ಅದು ಬೆಲ್ಲದ ಆರತಿನ ನಾವು ಕೊಡ್ತೀರಿ, ಅಲ್ಲಿಡ್ತೀರಿ. ಸೊ ಹಾಗೆ ಹೋಗ್ತಾ ಹಿಂಗೆ ಅರ್ಚಕರು ಕರೆದ್ರು, ಸ್ವಲ್ಪ ದೇವ್ರ ತೂಕ ಇದೆ, ತುಂಬ ಎತ್ಕೊಳ್ಳಿ ಅಂತ. ಅದೊಂದು ನಮಗೊಂದು ಅಪರ್ಚುನಿಟಿ. ಅದನ್ನು ದೇವ್ರನ್ನ ಎತ್ತಿ ಅಲ್ಲಿಂದ ಸಾಗಿಸಿ ಗರ್ಭಗುಡಿ ಥರ ತೊಗೊಂಡೋದ್ರಿ ಅದರೊಳಗೆ ದೇವ್ರ ಮೂರ್ತಿ ಷಣ್ಮಾತ್ಮಂದು. ಮತ್ತು ಇನ್ನೊಂದು ದೇವ್ರ ಹತ್ರ ಬಗ್ಬಾರ್ದು ಅಂತ ಹೇಳ್ತಾರೆ, ಷಣ್ಮಾತ್ಮ ಹತ್ರ ಬಗ್ಗಿ ನಮಸ್ಕಾರ ಮಾಡಬಾರ್ದು ಷಣ್ಮಾತ್ಮನಿಗೆ ಅಂತ. ನಮ್ಗೆ ಗೊತ್ತಿಲ್ಲ, ಅದನ್ನು ಹೇಳಿದ್ರು. ಈಗ ನೀವು ಅದನ್ನ ಮುಗಿಸ್ಕೊಂಡು ನವಗ್ರಹ ಎಲ್ಲ ನೋಡ್ಕೊಂಡು ನಾವೀಗ ಹೊರಗಡೆ ಬರ್ತಿದ್ರಲ್ಲ, ಈ ಕಡೆ ಈ ಮಂಟಪ ಕಟ್ಟಿರೋರು ತಮಿಳ್ನಾಡೋರು ಅಂತ ಅಲ್ಲೇ ಬರೆದಿದ್ದಾರೆ, ಬೋರ್ಡ್ ಕೂಡ ಹಾಕಿದ್ದಾರೆ, ಅವ್ರ ಹೆಸರು, ಊರು ಎಲ್ಲ. ಸೊ ಈ ಕಡೆಯಿಂದ ಬಂದರೆ ನಿಮಗೆ ಪಂಚಮುಖಿ ಆಂಜನೇಯದು ದರ್ಶನ ಇಲ್ಲಿ. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು, 2014ರಲ್ಲಿ ಹೆಂಗಿತ್ತು, 15ಕ್ಕೆ ಎಷ್ಟಾಯಿತು ಅಂತೆಲ್ಲ ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ನೋಡಿ ಬಂದ್ವಿ ಎಷ್ಟು ವರ್ಷ ಕನ್ಸ್ಟ್ರಕ್ಷನ್ ಆಗಿದೆ ಅಂತೆಲ್ಲ.
ಅದೇ ವಿಶೇಷತೆ ಏನಂದರೆ ಪಂಚಮುಖಿ ಆಂಜನೇಯ ತುಂಬ ಎತ್ತರದ್ದು ಸ್ಟ್ಯಾಚು. 10 ರೂಪಾಯಿ ಕೊಟ್ಟು ಮೇಲೋಗಿ ನೋಡ್ಕೋಬೋದು. ಮೇಲೋಗಿ ನೋಡಿದ್ರೆ ನಿಮಗೆ ಜಸ್ಟ್ ಕಾಲು ಅದರದ್ದು ಜಸ್ಟ್ ಒಂದು ಬಾಲ್ದಷ್ಟು ನಾವಿರಲ್ಲ. ಸೊ ಅದರಿಂದ ದೂರಿಂದ ನೋಡಿದ್ರೆ ಇದು ಚೆನ್ನಾಗಿ ಕಾಣೋದು ನಮಗೆ. ಹತ್ತಿರದಿಂದ ನೋಡಿದ್ರೆ ಜಸ್ಟ್ ಪಾದ ಮುಕ್ಕೊಂಡು ಬರ್ಬೋದು. ಮತ್ತು ಇನ್ನೊಂದು ಸೆಕೆಂಡ್ ಅಟ್ರಾಕ್ಷನ್ ಏನಂದರೆ ಇಲ್ಲಿ ಹನುಮಂತ ಹೆಂಡತಿ ಜೊತೆ ಇರೋದನ್ನ ನೋಡ್ಬೋದು ನಾವು. ಹೆಂಡತಿ ಜೊತೆ ಇರೋ ಅಂಥ ಮಂಟಪದಲ್ಲಿ ಕಾಣುತ್ತೆ ನಿಮಗೆ. ಸೊ ಅದನ್ನು ನೋಡ್ಬೋದು. ಸೊ ಅದನ್ನು ಬಿಟ್ಟರೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಜಾಸ್ತಿ ಬೇರೆ ಏನು ಫೆಸಿಲಿಟೀಸ್ ಅಂದರೆ ಏನಿಲ್ಲ. ನಾರ್ಮಲಾಗಿ ಅಂದರೆ ಹೂವು, ಹಾರ, ಕಾಯಿ ಆ ಥರದ್ದೇನು ಇಲ್ಲ ಇಲ್ಲಿ. ಜಸ್ಟು ನವಧಾನ್ಯಗಳನ್ನ ಸಹ ಕೊಡೋದು ದೇವ್ರಿಗೆ.